ವಿದ್ಯಾರ್ಥಿಗಳೇ, ನಾವು ಇಂದಿನ ವಿಡಿಯೋದಲ್ಲಿ ಆವರ್ತ ಕೋಷ್ಟಕದ ಆರಂಭಿಕ ಹಂತವಾದ ಡೋಬಿರೀನರ ತ್ರಿಕಗಳ ನಿಯಮಗಳನ್ನು ಕಲಿಯಲಿದ್ದೇವೆ. 1817ರಲ್ಲಿ ಜರ್ಮನ್ ರಸಾಯನಶಾಸ್ತ್ರಜ್ಞ ಡೋಬಿರೀನರ್ ಅವರು ಒಂದೇ ರೀತಿಯ ರಾಸಾಯನಿಕ ಗುಣಧರ್ಮಗಳನ್ನು ಹೊಂದಿರುವ ಮೂಲವಸ್ತುಗಳನ್ನು 3 ಗುಂಪುಗಳಾಗಿ ವಿಂಗಡಿಸಿದರು. ಅವುಗಳಿಗೆ ತ್ರಿಕಗಳು ಎಂದು ಕರೆಯಲಾಗುತ್ತದೆ. ಒಂದು ತ್ರಿಕದಲ್ಲಿರುವ 3 ಮೂಲವಸ್ತುಗಳ ಪರಮಾಣು ದ್ರವ್ಯರಾಶಿಗಳನ್ನು ಏರಿಕೆ ಕ್ರಮದಲ್ಲಿ ಮಂಡಿಸಿದರು ಮತ್ತು ನಡುವಿನ ಮೂಲವಸ್ತುವಿನ ದ್ರವ್ಯರಾಶಿಯು ಇತರ 2 ಮೂಲವಸ್ತುಗಳ ಪರಮಾಣು ದ್ರವ್ಯರಾಶಿಯ ಸರಾಸರಿಯ ಅಂದಾಜಿನಷ್ಟು ಇರುತ್ತದೆ ಎಂದು ತೋರಿಸಿಕೊಟ್ಟರು. ಈಗ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ ಇದು ಡೋಬಿರೀನರ ತ್ರಿಕ ಆಗಿದೆಯಾ ಇಲ್ವೋ ಅಂತ ಪರೀಕ್ಷಿಸುವ. ಈಗ ಲಿಥಿಯಂ ಇದು ಪರಮಾಣು ದ್ರವ್ಯರಾಶಿ 6.9, ಪೊಟ್ಯಾಷಿಯಂ ಇದು 39.1. ಈಗ ಎವರೇಜ್ ಅಂದರೆ ಅದೆರಡನ್ನ ಕೂಡಿಸಿ 2ರಿಂದ ಭಾಗಿಸಬೇಕು. 2ನ್ನ ಕೂಡಿಸಿ 2ರಿಂದ ಭಾಗಿಸಿದ್ರೆ ಎಷ್ಟು ಬರ್ತದೆ? 23. 23 ಯಾವುದರ ಪರಮಾಣು ದ್ರವ್ಯರಾಶಿ ಇದೆ? ಸೋಡಿಯಂ. ಹಾಗಾಗಿ ಇದು ಡೋಬೆರಾಯನ ತ್ರಿಕ ಇದೆ. ಅದೇ ರೀತಿಯಲ್ಲಿ ಉಳಿದ 2 ತ್ರಿಕಗಳು ಸಹ ಇವುಗಳು ತ್ರಿಕ ಇದೆ. ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂ. ಅಂದರೆ ಈಗ ಕ್ಯಾಲ್ಸಿಯಂ ಮತ್ತು ಬೇರಿಯಂ ಪರಮಾಣು ದ್ರವ್ಯರಾಶಿಯ ಎವರೇಜ್ ಇದೆಯಲ್ಲ, ಸರಾಸರಿ ಇದೆಯಲ್ಲ, ಸ್ಟ್ರಾನ್ಸಿಯಂನ ಪರಮಾಣು ದ್ರವ್ಯರಾಶಿಗೆ ಸಮವಾಗಿದೆ. ಈಗ ನಾವು ಈ 3 ಮೂಲವಸ್ತುಗಳು ಡೋಬಿರೀನರ್ ತ್ರಿಕ ಇದೆಯಾ ಅಥವಾ ಇಲ್ಲವಂತ ಪರೀಕ್ಷಿಸುವ. ಈಗ ಮ್ಯಾಗ್ನೀಷಿಯಂನ ಪರಮಾಣು ದ್ರವ್ಯರಾಶಿ 24.3 ಇದೆ. ಸ್ಟ್ರಾನ್ಸಿಯಂನ ಪರಮಾಣು ದ್ರವ್ಯರಾಶಿ 87.6 ಇದೆ. ಈಗ ಅವೆರಡನ್ನ ಕೂಡಿಸಿ ನಾವು 2ರಿಂದ ಭಾಗಿಸಿದಾಗ ಅದರ ಎವರೇಜ್ ಅಥವಾ ಸರಾಸರಿ ಆಗ ಭಾಗಿಸಿದಾಗ ಎಷ್ಟು ಉತ್ತರ ಬರ್ತದೆ? 55.95 ಬರ್ತದೆ. ಅದು ಕ್ಯಾಲ್ಸಿಯಂ ಅಟಮಿಕ್ ಮಾಸಿಗೆ ಸರಿಯಾಗಿದ್ರೆ ಅದು ಡೋಬಿರೀನರ ತ್ರಿಕ ಇದೆ ಅಂತ ಅರ್ಥ. ಆದ್ರೆ ಇದು ಕ್ಯಾಲ್ಸಿಯಂನ ಪರಮಾಣು ದ್ರವ್ಯರಾಶಿಗೆ ಸರಿ ಇಲ್ಲ, ಹಾಗಾಗಿ ಇದು ಡೋಬಿರೀನರ ತ್ರಿಕ ಆಗಿಲ್ಲ. ಡೋಬೆರಾಯರ ತ್ರಿಕಗಳ ಮಿತಿಗಳು. ಇದು ಆ ಸಮಯದಲ್ಲಿ ತಿಳಿದಿದ್ದ ಕೆಲವು ಮೂಲವಸ್ತುಗಳಿಗೆ ಮಾತ್ರ ಅನ್ವಯಿಸಲ್ಪಟ್ಟಿತು. ಕೇವಲ 3ರಿಂದ 5 ತ್ರಿಕಗಳನ್ನು ಮಾತ್ರ ಗುರುತಿಸಲು ಸಾಧ್ಯವಾಯಿತು. ಆ ಕಾಲದಲ್ಲಿ ತಿಳಿದಿದ್ದ ಎಲ್ಲ ಮೂಲವಸ್ತುಗಳನ್ನು ತ್ರಿಕಗಳಾಗಿ ವರ್ಗೀಕರಿಸಲು ಸಾಧ್ಯವಾಗಲಿಲ್ಲ. ನಂತರ ಕಂಡುಹಿಡಿಯಲಾದ ಹೊಸ ಮೂಲವಸ್ತುಗಳು ಈ ನಿಯಮಕ್ಕೆ ಹೊಂದಿಕೊಳ್ಳಲಿಲ್ಲ.